ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಎಡದಂಡೆ ಕಾಲುವೆ ಏಪ್ರಿಲ್ 15ರವರೆಗೂ ನೀರು ಹರಿಸಲು ಒತ್ತಾಯಿಸಿ ರಾಜ್ಯ ರೈತರ ಸಂಘ ಹಸಿರು ಸೇನೆ ಚೊನ್ನಪ್ಪ ಪೂಜಾರಿ ಬಣ್ಣದಿಂದ ಇಲ್ಲಿನ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಮುಂದೆ ಪ್ರತಿಭಟನೆ ನಡೆಯಿತು. ಮುಂದುವರೆದಿದ್ದ ರೈತರ ಪ್ರತಿಭಟನೆ ಚೊನ್ನಪ್ಪ ಪೂಜಾರಿ ಬಣ್ಣದ ರೈತ ಸಂಘದಿಂದ 3ನೇ ದಿನ ಕಾಲಿಟ್ಟ ಪ್ರತಿಭಟನೆ. ಫಸಲು ಕೈಗೆ ಬರುವಂತಾಗಲು ಏಪ್ರಿಲ್ 15ರವರೆಗೂ ಕಾಲುವೆ ನೀರು ಹರಿಸಬೇಕೆಂದು ಆಗ್ರಹಿಸಿ ತಾಲೂಕಿನ ನಾರಾಯಣಪುರ ಕೆಬಿಜಿನಿಎಲ್ ಮುಖ್ಯ ಇಂಜಿನಿಯರ್ ಕಚೇರಿಯ ಮುಂದೆ ರಾಜ್ಯ ರೈತ ಸಂಘದ ಚೊನ್ನಪ್ಪ ಪೂಜಾರಿ ಬಣ್ಣದ ರೈತ ಸಂಘದವರು ಅನಿರ್ದಿಷ್ಟ ಅವಧಿ ಧರಣಿ ಆರಂಭಿಸಿ 3ನೇ ದಿನ ಕಾಲಿಟ್ಟಿದೆ. ಚೀಫ್ ಇಂಜಿನಿಯರ್ ಜಿಜಿ ಪವಾರ್ ಸೇರಿದಂತೆ ಇತರು ಅಧಿಕಾರಿಗಳು ಪ್ರತಿಭಟನಾ ನಿರಂತರ ಜೊತೆ ಮಾತುಕತೆ ನಡೆಸಿ ಪ್ರತಿಭಟನೆ ಹಿಂಪಡೆಯಬೇಕೆಂದು ಮನವೊಲಿಸಿದರು. ಪ್ರತಿಭಟನಾಕಾರರು ಏಪ್ರಿಲ್ 15ರವರೆಗೂ ನಿರಂತರ ಕಾಲುವೆಗೆ ಹರಿಸುವ ಲಿಖಿತ ಪತ್ರ ನೀಡಿದರೆ ನಾವು ಕೂಡಲೇ ಪ್ರತಿಭಟನೆ ಮುಕ್ತಾಯಗೊಳಿಸುವುದಾಗಿ ಪಟ್ಟು ಹಿಡಿದಿದ್ದರು. ಕೆಬಿಜಿಎನ್ಎಲ್ ಎಂಡಿ ಅವರಿಗೆ ಸ್ಥಳದಿಂದಲೇ ಮಾಹಿತಿ ಕೊಡಿ, ದೂರವಾಣಿ ಮೂಲಕ ಮಾತನಾಡಿ ಎಂದು ಅಧಿಕಾರಿಗಳಿಗೆ ರೈತರು ಒತ್ತಾಯಿಸಿ ಅವರ ಉತ್ತರ ರೈತರಿಗೆ ತಿಳಿಸಿ ಎಂದು ಪಟ್ಟು ಹಿಡಿದಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ.